ತಂದೆ ಮಗ ಇಲ್ಲೇ ಇದ್ದೀರಾ? ನೀವು ನಮ್ಮ ತಂದೆಯನ್ನು ಓಟದಲ್ಲಿ ಸೋಲಿಸಿದ್ದೆ. ನಿನಗೆ ತಾಕತ್ತಿದ್ದರೆ ನನ್ನ ಜೊತೆ ಸ್ಪರ್ಧೆ ಮಾಡುವೆಯಾ? ಬೇಡ ಮಾರಯ್ಯ, ನನಗೆ ಈಗಾಗಲೇ ವಯಸ್ಸಾಗಿದೆ. ಹಾಗಾದರೆ ನಿನ್ನ ಮಗನನ್ನು ಊಟಕ್ಕೆ ಕಳಿಸು. ಊಟ ಗೀಟ ಎಲ್ಲ ಬೇಡ, ನಿನ್ನ ಪಾಡಿಗೆ ನೀನು ಇರು, ನಮ್ಮ ಪಾಡಿಗೆ ನಾವು ಇರುತ್ತೇವೆ, ಆಯ್ತಾ? ಅಪ್ಪ ಮಗ ಇಬ್ಬರು ಹೆದರಿ ಹೊರಟರು. ನಾನು ಇವನನ್ನು ಸೋಲಿಸುತ್ತೇನೆ. ಬೇಡ ಮಗು, ಹಾಗೆ ಸ್ಪರ್ಧೆ ಗಿಡ್ಡೆ ಎಲ್ಲ ಮಾಡಬಾರದು. ಅಪ್ಪ ಮಗ ಇಬ್ಬರು ಹೆದರಿ ಹೊರಟರು. ಅಮ್ಮ, ಯಾಕೋ ಇವೊಂದು ಅತಿ ಆಯಿತು. ನೀನು ಸುಮ್ಮನಿರು, ನಾನು ಇವನನ್ನು ಸೋಲಿಸುತ್ತೇನೆ. ಆಯ್ತು ಕಂದ, ಈ ಸಲ ಏನೇ ಆಗಲಿ ಅರಣ್ಯದ ಹಿರಿಯರಗಳ ಮುಂದೆ ಎಲ್ಲವೂ ನಿರ್ಣಯವಾಗಲಿ, ಆಯ್ತಾ? ನೀವು ನನ್ನನ್ನು ನನ್ನ ತಂದೆ ಹಾಗೆ ತಿಳಿದುಕೊಂಡಿದ್ದೀರಾ? ನನ್ನ ಕಲೆಗಳು ನಿಮಗೆ ಗೊತ್ತಿಲ್ಲ ನೋಡಿ. ಆಮೆಯ ಮರಿ ಮತ್ತು ಮೊಲದ ನಡುವೆ ಸ್ಪರ್ಧೆಯು ಏರ್ಪಡಿಸಲಾಯಿತು. ಈ ಸ್ಪರ್ಧೆ ನೋಡಲು ಅರಣ್ಯದ ಎಲ್ಲ ಪ್ರಾಣಿಗಳು ಬಂದವು. ರೇಸ್ ನಾನೇ ಗೆಲ್ಲುವೆ, ನಾನೇ ಗೆಲ್ಲುವೆ. ರೇಸ್ ನಾನೇ ಗೆಲ್ಲುವೆ, ನಾನೇ ಗೆಲ್ಲುವೆ. ಆಮೆ, ಈ ಸಲ ನಾನು ಮಲಗುವುದಿಲ್ಲ, ನಾನೇ ಗೆಲ್ಲುವುದು ನೋಡು, ನಾನು ಮಲಗುವುದಿಲ್ಲ. ಅಯ್ಯೋ, ಅಲ್ಲಿ ಹಿಂದೆ ತಿನ್ನಲು ಗಜ್ಜರಿಗಳಿದ್ದವು. ಹೋಗಲಿ ಬಿಡು, ನಾನು ಗೆಲ್ಲಬೇಕು. ಓಡು ಓಡು. ಅಯ್ಯೋ, ಇಷ್ಟೊಂದು ಗಜ್ಜರಿಗಳು, ಸ್ವಲ್ಪ ತಿಂದು ಹೋಗೋಣವೇ? ನೋಡೋಣ ತಡಿ, ಆಮೆ ಎಲ್ಲಿದೆ? ದೂರ ನೋಡಿದರೂ ಆಮೆ ಕಾಣುತ್ತಿಲ್ಲ. ಸ್ವಲ್ಪ ಗಜ್ಜರಿಯನ್ನು ತಿಂದು ಬಿಡೋಣ, ಇಂಥ ಅವಕಾಶ ಮತ್ತೆ ಸಿಗಲ್ಲ. ಅಯ್ಯೋ, ಮೊಲ ಕಾಣುತ್ತಿಲ್ಲ. ಗುರಿ ತಲುಪಿದೆ. ನಾನು ಮಾತ್ರ ಬೇಗ ಬೇಗ ಹೋಗಿ ಗುರಿ ತಲುಪುತ್ತೇನೆ. ಆಮೆ, ಗಜ್ಜರಿ ತಿನ್ನಬಾರೋ ನಮ್ಮ ಜೊತೆ? ಬೇಡ ಕೋಣಣ್ಣ, ನಾನು ಸ್ವಲ್ಪ ಅವಸರದಲ್ಲಿದ್ದೇನೆ, ಬೇಗ ಹೋಗಬೇಕು. ಅಯ್ಯೋ, ಮೊಲ ಕಾಣುತ್ತಿಲ್ಲ. ಗುರಿ ತಲುಪಿದೆ.
ನಾನು ಮಾತ್ರ ಬೇಗ ಬೇಗ ಹೋಗಿ ಗುರಿ ತಲುಪುತ್ತೇನೆ. ಆಸೆ ಬುರುಕ ಮೊಲ ಇಲ್ಲೇ ಗಜ್ಜರಿ ತಿನ್ನುತ್ತಾ ಕುಂತಿದ್ದಾನೆ. ನಾನು ಬೇಗ ಬೇಗ ಹೋಗುತ್ತೇನೆ. ಏಯ್ ಆಮೆ, ಏಯ್ ಆಮೆ. ಅಯ್ಯೋ ಅಯ್ಯೋ, ತಿನ್ನುವ ಆಸೆಗಾಗಿ ನಾನು ಸೋತು ಬಿಟ್ಟೆ. ಛೇ, ಎಲ್ಲ ನನ್ನ ದುರಹಂಕಾರ. ನನ್ನನ್ನು ಕ್ಷಮಿಸಿ ಬಿಡು ಆಮೆ, ನೀನೇ ಗೆದ್ದೆ. ಮಕ್ಕಳೇ, ಈ ಕಥೆಯಿಂದ ನೀವು ಏನನ್ನು ಕಲಿತಿರಿ? ಮನಸ್ಸಿನ ಮೇಲೆ ಹಿಡಿತವಿರಬೇಕು, ನಮ್ಮ ಕೆಲಸದ ಕಡೆ ಗಮನ ಇರಬೇಕು ಮತ್ತು ದುರಹಂಕಾರ ಇರಬಾರದು.